ಗಾಂಧಿ ಕಂಡ ಕನಸು ಮೋದಿಯಿಂದ ನನಸು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ನಿನ್ನೆ ನಾನು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿದ್ದೆ. ಆ ಕಿರಿದಾದ ಹಾದಿಗಳು, ಆ ವಾಸನೆ, ಅಲ್ಲಿರ್ತಕ್ಕಂಥ ಕೊಳಚೆ, ಅಲ್ಲಿ ವಿಶ್ವನಾಥನ ದರ್ಶನಕ್ಕೆ ಹೋಗೋಕ್ಕೆ ಸಿಗದೇ ಇರತಕ್ಕಂಥ ದಾರಿಗಳು, ಅಲ್ಲಿರ್ತಕ್ಕಂಥ ಜನನಿಬಿಡತೆ, ನಿಜಕ್ಕೂ ನನಗೆ ಇದು ನಮ್ಮ ಮಹಾನ್ ಸಂಸ್ಕೃತಿಯನ್ನು ಸಾರುವಂಥ ವಿಶ್ವನಾಥನ ದೇವಸ್ಥಾನದ ಹಾದಿಯ, ವಿಶ್ವನಾಥ ದೇವಸ್ಥಾನದ ಪರಿಸರವ ಅಂತ ಒಂದು ಕ್ಷಣ ಅನಿಸ್ತಾ ಇತ್ತು. ನೀವೇ ಯೋಚಿಸಿ ನೋಡಿ, ಯಾರಾದರೂ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಬಂದವನು ಈ ಒಂದು ಪ್ರದೇಶಕ್ಕೆ ಬಂದರೆ ಆತನ ಒಂದು ವಿಚಾರ ಏನಾಗಿರುತ್ತೆ? ಹಿಂದೂಗಳು ಇಷ್ಟು ಕೊಳಚೆಯಾಗಿರ್ತಾರಾ, ಇಷ್ಟು ಕೊಳಕಾಗಿರ್ತಾರ ಅಂತ ಪ್ರಶ್ನೆ ಬರೋದಿಲ್ವೇ? ಆತನ ಪ್ರಶ್ನೆ ನಿಜಾನೂ ಕೂಡ ಅನಿಸೋದಿಲ್ವೇ? ಇಂಥ ಒಂದು ದೇವಸ್ಥಾನವನ್ನು ಆ ರೀತಿಯಾಗಿ ಇಟ್ಕೊಳ್ಳೋಕೆ ಹೇಗಾದರೂ ಮನಸ್ಸು ಬರುತ್ತೆ? ಅದು ಶುಭ್ರ ಆಗಬೇಕು, ಅಲ್ಲಿ ಅದು ಕ್ಲೀನ್ ಆಗಬೇಕು, ಅದಕ್ಕೆ ಆದಂಥ ಮಹತ್ವವನ್ನು ಸಾರೋ ರೀತಿಯಾಗಿರಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಈ ಮಾತನ್ನು ಹೇಳಿದ್ದು ಯಾರು ಗೊತ್ತಾ? ಅದು ಇವತ್ತಲ್ಲ, ನಿನ್ನೆ ಅಲ್ಲ, 1 ದಶಕದ ಹಿಂದೆ ಅಲ್ಲ, 2 ದಶಕದ ಹಿಂದೆ ಅಲ್ಲ, ಬರೋಬ್ಬರಿ 115 ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿ ಅವರು ಕಾಶಿಯಲ್ಲಿ ನಿಂತು ಹೇಳ್ತಾರೆ. ಅದು ಸಮಯ ಫೆಬ್ರವರಿ 4, 1916ನೇ ಇಸ್ವಿ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಉದ್ಘಾಟನೆಯ ಸಮಯದಲ್ಲಿ ಅತಿಥಿಯಾಗಿ ಮಹಾತ್ಮ ಗಾಂಧಿ ಕೂಡ ಪಾಲ್ಗೊಂಡಿರ್ತಾರೆ. ಆ ಒಂದು ಸಮಯದಲ್ಲಿ ಅವರು ತಮ್ಮ ನೋವನ್ನು ಈ ರೀತಿಯಾಗಿ ತೋಡ್ಕೊಳ್ತಾರೆ. ನಾನು ಒಬ್ಬ ಆಸ್ತಿಕನಾಗಿ ನನಗೆ ಇದು ನಿಜಕ್ಕೂ ನೋವನ್ನು ತರ್ತಾ ಇದೆ, ಇದನ್ನು ಯಾವಾಗ ಕ್ಲೀನ್ ಮಾಡ್ತೀರಾ, ಯಾಕೆ ಯಾರಿಂದಲೂ ಕ್ಲೀನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಇದು ಅವತ್ತಿನ ಅವರ ಪ್ರಶ್ನೆ ಅಲ್ಲ, ಬದಲಾಗಿ 1903ರಲ್ಲೂ ಕೂಡ ಒಂದು ಬಾರಿ ಅವರು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿರ್ತಾರೆ. ಆ ಒಂದು ಸಮಯದಲ್ಲೂ ಕೂಡ ಆ ಒಂದು ಪರಿಸರ ಅದೇ ರೀತಿಯಾಗಿರುತ್ತೆ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಕೇವಲ 5 ವರ್ಷಗಳ ಹಿಂದೆ ಕಾಶಿಯನ್ನು ನೋಡಿದಾಗಲೂ ಈ ಒಂದು 100 ವರ್ಷಗಳ ಹಿಂದೆ ಕಾಶಿಯನ್ನು ನೋಡಿದಾಗಲೂ ಯಾವುದೇ ಡಿಫ್ರೆನ್ಸೇ ಕಾಣೋದಿಲ್ಲ. ಅದೇ ರೀತಿಯಾದಂಥ ವಾತಾವರಣ ಕೂಡ ಅಲ್ಲಿರುತ್ತೆ. ಅವಾಗಲೇ ಕಾಶಿ ವಿಶ್ವನಾಥ್ ಕಾರಿಡಾರ್ನ ಒಂದು ಕನಸನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಬಿತ್ತಾರೆ. 2019ರಲ್ಲಿ ಅದರ ಒಂದು ಅಭಿವೃದ್ಧಿಗೆ ಮುನ್ನುಡಿಯನ್ನು ಬರೀತಾರೆ. ಇಲ್ಲಿ ಮತ್ತೊಂದು ಸಂಗತಿಯನ್ನು ಗಮನಿಸಬೇಕು. ಕೆಲವು ಮಾತುಗಳು ಬರ್ತಾ ಇರ್ತವೆ, ಧರ್ಮ ಮತ್ತು ಒಂದು ಆಡಳಿತ ವಿಭಿನ್ನವಾಗಿರಬೇಕು ಅಂತ. ಅದು ನಿಜ ಕೂಡ. ಆದರೆ 1983ರಿಂದ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಸಂಪೂರ್ಣವಾಗಿ ಉತ್ತರ ಪ್ರದೇಶ ಸರ್ಕಾರ ಒಂದು ನಿರ್ವಹಣೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಆದಾಯ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಹಾಗಿದ್ರೆ ಆದಾಯ ಬೇಕು, ಆದರೆ ಕರ್ತವ್ಯ ಬೇಡ ಅನ್ನೋದನ್ನು ಯಾರು ಸಹಿಸಕ್ಕೆ ಸಾಧ್ಯ ಆಗುತ್ತೆ? ಅದೇ ಕಾರಣದಿಂದಾಗಿ ಈಗ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆ ಒಂದು ಕನಸನ್ನು ಕಾಣ್ತಾರೆ. ಜೊತೆಗೆ 2019ರಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ಗೆ ಒಂದು ಚಾಲನೆಯನ್ನ ಕೊಡ್ತಾರೆ. 115 ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿ ಕಂಡಂತ ಕನಸೇನಿದೆ ಅದನ್ನು ನನಸು ಮಾಡೋಕ್ಕೆ ಒಂದು ಪಣವನ್ನು ತೊಡ್ತಾರೆ. ಅದರ ಆಧಾರದಲ್ಲೇ ಕೇವಲ 2 ವರ್ಷದಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ಇವತ್ತು ಎಲ್ಲರ ಕಣ್ಣು ಮುಂದಿದೆ. ಬರೋಬ್ಬರಿ 390 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚವನ್ನು ಮಾಡಲಾಗುತ್ತೆ. ಸುಮಾರು 300ರಿಂದ 500 ಕಟ್ಟಡಗಳನ್ನು ತೆರವು ಮಾಡಲಾಗುತ್ತೆ. ಸುಮಾರು 5 ಲಕ್ಷ ಚದರಡಿಯಷ್ಟು ಒಂದು ಪ್ರದೇಶವನ್ನ ಕಾಶಿ ವಿಶ್ವನಾಥ ಕಾರಿಡಾರ್ಗೆ ಒಂದು ಮೀಸಲಿಡಲಾಗುತ್ತೆ. ಹೀಗಾಗಿ ಇವತ್ತು ನೇರವಾಗಿ ಗಂಗಾ ನದಿಯಲ್ಲಿ ಮಿಂದೆದ್ದು ವಿಶ್ವನಾಥನ ದರ್ಶನ ಪಡೆಯೋಕೆ ಸಾಧ್ಯ ಆಗುತ್ತೆ ಅಂತ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಈ ಒಂದು ಕಟ್ಟಡಗಳನ್ನು ಕೆಡುವಾಗ ಅಲ್ಲಿ ಬರೋಬ್ಬರಿ 40 ದೇವಸ್ಥಾನಗಳು ಕೂಡ ಪತ್ತೆಯಾಗಿದ್ದಾವೆ. ಆ 40 ದೇವಸ್ಥಾನಗಳನ್ನು ಕೂಡ ಈ ಒಂದು ಕಾರಿಡಾರ್ನ ಭಾಗವನ್ನಾಗಿ ಮಾಡಿಕೊಳ್ಳಲಾಗಿದೆ. ಹೀಗೆ ಆ ಒಂದು ಕನಸು ಇವತ್ತು ಈಡೇರಿರುವಂಥದ್ದು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ಅವರನ್ನ ರಾಷ್ಟ್ರಪಿತ ಅಂತ ಕೂಡ ಹೇಳಲಾಗುತ್ತೆ. ಅವರ ಒಂದು ತತ್ವದ ಆಧಾರದಲ್ಲಿ ಸಾಕಷ್ಟು ಸರ್ಕಾರಗಳು ಆಡಳಿತಕ್ಕೆ ಕೂಡ ಬಂದಿರ್ತವೆ. ಆದರೆ ಅದೇ ಮಹಾತ್ಮ ಗಾಂಧಿ ಅವರು ಕಂಡಂತ ಕನಸನ್ನ ಅವತ್ತು ಅವರು ತೋಡಿಕೊಂಡಂತ ನೋವನ್ನ ನಿವಾರಣೆ ಮಾಡೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಆ ನೋವು ಇವತ್ತು ನಿವಾರಣೆ ಆಗಿರೋದು ಕಂಡು ಬರ್ತಾ ಇದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಪ್ರತಿಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್.